ಆಫೀಸ್ ವರ್ಕ್ಗೆ ಬೇಕಾಗುವಂತಹ ಎಲ್ಲಾ ಸಾಫ್ಟ್ವೇರ್ಗಳು ಮತ್ತು ಯೂಸ್ಫುಲ್ ವೆಬ್ಸೈಟ್ಗಳ ಮಾಹಿತಿಯನ್ನ ಕನ್ನಡದಲ್ಲಿ ಪಡೆಯೋಕೆ ಸಬ್ಸ್ಕ್ರೈಬ್ ಮಾಡಿ ಡಿಗ್ರಿ ಟೆಕ್ ಯೂಟ್ಯೂಬ್ ಚಾನಲ್. ಬಹಳಷ್ಟು ಜನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ, ರ್ಯಾಂಕ್, ಬ್ಯಾಂಕು, ಮ್ಯಾನು ಇವುಗಳನ್ನ ಬರೆಯೋದು ಹೇಗೆ, ಬಹಳ ಕಠಿಣ ಆಗ್ತಾ ಇದ್ದಾವೆ ಅಂತ ಕಮೆಂಟ್ ಮಾಡ್ತಾ ಇದ್ರು. ಇಲ್ಲಿ ನಮಗೆ ಕಠಿಣವಾಗಿರುವಂಥ ಶಬ್ದ ಯಾವುದಪ್ಪ ಅಂದರೆ ರ್ಯಾಂಕ್ ಒಂದೇ ಶಬ್ದ ಕಠಿಣ ಆಗಿದೆ, ಮಿಕ್ಕಿರೋವೆಲ್ಲ ಬಹಳ ಈಸಿಯಾಗಿ ಟೈಪ್ ಮಾಡಬಹುದು. ಈ ರ್ಯಾಂಕ್ ಅನ್ನೋ ಶಬ್ದನ ಈಸಿಯಾಗಿ ನೋಡಿ 6.5 ಬಳಸ್ಕೊಂಡು ಟೈಪ್ ಮಾಡೋದು ಹೇಗಂತ ನೋಡೋಣ ಬನ್ನಿ. ಮೊದಲನೇದಾಗಿ ಸ್ಟಾರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ ಮಲ್ಟಿ ನುಡಿ 6.5 ಇದನ್ನು ರನ್ ಮಾಡ್ಕೋಬೇಕು. ನೀವು ಇದನ್ನು ಡೌನ್ಲೋಡ್ ಮಾಡೋದು ಇನ್ಸ್ಟಾಲ್ ಮಾಡೋದು ಹೇಗಂತ ನೋಡಿಲ್ಲ ಅಂದರೆ ಅದರ ಒಂದು ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಹೋಗಿ ನೀವು ಅದನ್ನು ನೋಡಿ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡ್ಬೋದು. ಈ ಮಲ್ಟಿ ನುಡಿ 6.5 ರನ್ ಮಾಡಿದ ನಂತರ ಈ ರೀತಿಯಾದಂಥ ಒಂದು ಆ್ಯಪ್ ಓಪನ್ ಆಗುತ್ತೆ. ಆವಾಗ ಇಲ್ಲಿ ನೋಡ್ತಿರ್ಬೋದು ನೀವು ಲ್ಯಾಂಗ್ವೇಜಸ್ ಅಂತಿದೆಯಾ, ಈ ಲ್ಯಾಂಗ್ವೇಜಸ್ ಅಂತಿದೆ ನೋಡಿ, ಲ್ಯಾಂಗ್ವೇಜಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಈ ಆ್ಯಪನ್ನು ಕ್ಲೋಸ್ ಮಾಡಬಾರ್ದು, ಕ್ಲೋಸ್ ಮಾಡಿದ್ರೆ ಇದು ವರ್ಕ್ ಆಗಲ್ಲ. ಇಲ್ಲಿ ಸಿಂಪಲ್ ಆಗಿ 3 ಆಪ್ಷನ್ಗಳು ಇರ್ತವೆ, ಮಿನಿಮೈಸು, ಮ್ಯಾಕ್ಸಿಮೈಸು, ಕ್ಲೋಸು. ಇಲ್ಲಿ ನೀವು ಈ ಆ್ಯಪನ್ನು ಮಿನಿಮೈಸ್ ಮಾಡಬೇಕು. ಮಿನಿಮೈಸ್ ಮಾಡಿದ ನಂತರ ಈಗ ಕನ್ನಡ ಟೈಪ್ ಮಾಡ್ಬೋದು ನೋಡಿ. ಸಿಂಪಲ್ ಆಗಿ ಇಲ್ಲಿ ಬಹಳ ಕಠಿಣವಾಗಿರುವಂಥ ಶಬ್ದ ಯಾವುದಪ್ಪ ಅಂದರೆ ರ್ಯಾಂಕ್. ಈ ರ್ಯಾಂಕ್ ಶಬ್ದ ಬಹಳ ಕಠಿಣ ಆಗಿದೆ ಅಂತ ಹೇಳ್ತಾರೆ ಭಾಳ ಜನ, ಆದರೆ ಇಲ್ಲಿ ನಾನು ನಿಮಗೆ ಈಸಿಯಾಗಿ ಇವತ್ತು ರ್ಯಾಂಕ್ ಅನ್ನೋ ಶಬ್ದನ ಟೈಪ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಲೈವ್ ಆಗಿ ಕೀಬೋರ್ಡ್ ಇದೆ, ಈ ಕೀಬೋರ್ಡಲ್ಲಿ ನೀವು ನೋಡ್ತಿರ್ಬೋದು ಸೈಡಲ್ಲಿ ನೋಡಿ, R Shift F Y. ಈಗ ತಿರ್ಗಾ ಎ ಟೈಪ್ ಮಾಡಬೇಕು. ಇದು ನೋಡಿ 6.5 ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಅದಾದ ನಂತರ ಶಿಫ್ಟ್ ಎಮ್ ಟೈಪ್ ಮಾಡಿ KF ರ್ಯಾಂಕ್ ನೋಡಿ, ಈ ರ್ಯಾಂಕ್ ಟೈಪ್ ಆಯಿತಾ. ಇದೇ ಬಹಳ ಕಠಿಣವಾಗಿರುವಂಥ ಶಬ್ದ ಅಂತ ಬಹಳ ಕಮೆಂಟ್ ಮಾಡ್ತಾಯಿದ್ರು. ಈ ರೀತಿಯಾಗಿ ನಾವು ರ್ಯಾಂಕ್ ಅಂತ ಬರಿಬೋದು. ಈಗ ಬ್ಯಾಂಕ್ ಅಂತ ಬರೆಯೋಣ. ಬ್ಯಾಂಕ್ ಅಂದರೆ ಸಿಂಪಲ್ಲಾಗಿ BFY ಶಿಫ್ಟ್ ಎ ಇಲ್ಲ ಡೈರೆಕ್ಟಾಗಿ ಏನು ಟೈಪ್ ಮಾಡ್ಬೋದು. ಇಲ್ಲಿ ನೋಡಿ 6.5 ಇದೆ, ಭಾಳ ಈಸಿ ಮತ್ತು ಕ್ಲಿಯರ್ ಆಗಿದೆ. ಈಗ ಬ್ಯಾಂಕ್ ಬರ್ತೀವಿ. ಈಗ ಮ್ಯಾನ್ ಬರೆಯೋಣ. ಮ್ಯಾನ್ ಬರಿಬೇಕಾದ್ರೆ MFY ಶಿಫ್ಟ್ KF ಮ್ಯಾನ್ ಬರಿಬೇಕಲ್ಲ, ಮ್ಯಾನ್ ಶಿಫ್ಟ್ N. ಮತ್ತು ಅದೇ ರೀತಿ ಬ್ಯಾನ್ BFY N ಅಲ್ಲ, ಎ ಬರಿಬೇಕಿಲ್ಲಿ BFY NF. ಇಲ್ಲಿ ಬ್ಯಾನ್ ಇದು ಸ್ವಲ್ಪ ಮಿಸ್ಟೇಕ್ ಆಗಿದೆ ನೋಡಿ. ಕ್ಯಾನ್ ಬರಿಬೇಕಲ್ವಾ, KFY NF. ಮತ್ತು ಅದೇ ರೀತಿ ಇಲ್ಲಿ ಮತ್ತು ಹೊಸ ಶಬ್ದ ಒಂದು ಬರೆಯೋಣ, ಕ್ಯಾಮರಾ ಅಂತ. KFY ಶಿಫ್ಟ್ ಎ ಅಥವಾ ಡೈರೆಕ್ಟಾಗಿ ಎ ಪ್ರೆಸ್ ಮಾಡ್ಬೋದು. ಕ್ಯಾಮೆರಾ ಶಿಫ್ಟ್ RF ಕ್ಯಾಮೆರಾ. ಈ ರೀತಿಯಾಗಿ ಕಠಿಣ ಶಬ್ದಗಳನ್ನು ಮಲ್ಟಿ ನುಡಿ 6.5 ಬಳಸ್ಕೊಂಡು MS ವರ್ಡಲ್ಲಿ ಟೈಪ್ ಮಾಡೋದನ್ನು ಕಲಿಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಆಫೀಸ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಾಫ್ಟ್ವೇರ್ಗಳನ್ನು ಉಚಿತವಾಗಿ ಕನ್ನಡದಲ್ಲಿ ತಿಳ್ಕೊಳ್ಳೋಕ್ಕೆ ಡಿಗ್ರಿ ಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.